ಇವನಾರವ ಇವನಾರವ ಎಂದೆನಿಸಿದರಯ್ಯ. ಇವ ನಮ್ಮವ ಇವ ನಮ್ಮವ, ನಮ್ಮ ದೇವನ ಮಗನೆಂದೆನಿಸಯ್ಯ. ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದ ನೆಲ, ನೀರು, ಭೂಮಿ, ಅನ್ನ ಬದುಕ್ತಕ್ಕಂಥವರು, ದೈವದ ನೆಲೆಯಲ್ಲಿರ್ತಕ್ಕಂಥವರು ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ಯಾವುದೇ ವ್ಯಕ್ತಿ ಯಾವುದೇ ದೇಶದಲ್ಲಿದ್ದರೂ ಸಹಿತ ಆಯಾ ದೇಶದ ಧರ್ಮಕ್ಕನುಗುಣವಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಈ ರಾಷ್ಟ್ರದಲ್ಲಿ ಈ ಒಂದು ಉತ್ಸವ ನೀವು ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ ಹಾರೈಸ್ತೀವಿ. ಆಮೇಲೆ ಇವತ್ತು ದಿವಸ ಈ ಬಳಗದ ಕುಟುಂಬ ಈ ಒಂದು ಕೌಟುಂಬಿಕ ಕಾರ್ಯಕ್ರಮ ಪುತ್ರೋತ್ಸವ ಅಂತ. ಮನುಷ್ಯನಿಗೆ ಒಂದು ಸಂತಾನ ಆಯಿತು ಅಂತಂದ್ರೆ ಒಂದು ಸಂತೋಷ, ಉತ್ಸವ, ಪುತ್ರೋತ್ಸವ ಅಂತೇಳಿ. ಇದಕ್ಕೆ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಒಂದು ಮಗು ಯಾತಕ್ಕೆ ಪಡಿತಾರೆ, ಮುಂದೆ ವಯಸ್ಸಾದಾಗ ಊರ್ಗೋರಾಗ್ಲಿ ನೋಡಿಕೊಳ್ಳಿ, ಈ ಮನೆಯ ದೀಪ ಉರಿಲಿ, ಉತ್ತರೋತ್ತರವಾಗಿ ನಮ್ಮ ವಂಶದ ಕೀರ್ತಿ ಬೆಳಿಬೇಕು ಅಂತೇಳಿ ಈ ಒಂದು ಮಗು ನಾಮಕರಣ ಇಟ್ಕೊಂಡಿದ್ದಾರೆ. ನಮ್ಮನ್ನು ಕರೆಸಿದ್ದು ವಿಶೇಷವಾಗಿ ಒಂದು ಒಳ್ಳೆಯ ಶುಭ. ಯಾಕೆ ಅಂದ್ರೆ ಗುರುವಿನ ಮುಖೇಂದ್ರ ಎಲ್ಲ ಆಗ್ಬೇಕು. ಅದಕ್ಕೆ ಕುಟುಂಬದವರು ಗುರುವನ್ನು ಇಟ್ಕೊಂಡು ತಮ್ಮ ಮನೆಯ ಪುತ್ರನಿಗೆ ನಾಮಕರಣ ಮಾಡ್ತಕ್ಕಂಥದ್ದು ಬಹಳ ಅತ್ಯಂತ ಶ್ಲಾಘನೀಯವಾಯಿತು. ಈ ಮನೆತನಕ್ಕೆ, ಆ ಮಗುವಿಗೆ ಉತ್ತರೋತ್ತರ ಆಯುಷ್ಯ, ಅಭಿವೃದ್ಧಿ, ಕೀರ್ತಿಯಾಗಿ ಧರ್ಮದ ಹಾದಿಯಲ್ಲಿ ಆ ಮಗ, ಈ ಮನೆತನ ಬೆಳೀಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ.